ಕುಜನ್ ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ ಅಡಿಗೆ ಮನೆ ಚೆನ್ನಾಗಿ ಇಟ್ಕೋಬೇಕು. ಎಕ್ಸ್ಪೆಷಲಿ ಗುರು ಚೆನ್ನಾಗಿರ್ಬೇಕು. ಕನ್ಯಾ ರಾಶಿಯವರು ಮನೆಯನ್ನ ಕಟ್ಟದ ಮೇಲೆ ಸುಖ ಉಂಟಾಗತ್ತಂತೆ, ಮಕ್ಕಳ ಅಭಿವೃದ್ಧಿ ಆಗ್ತಾರಂತೆ. ಫಲವತ್ತಾಗಿರುವಂತ ಜಮೀನು, ಶುದ್ಧವಾಗಿರುವಂತಹ ಭೂಮಿ ಅವರಿಗೆ ಸಿಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗಿದೆ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾ ಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಕಳೆದ ಸಂಚಿಕೆಯಲ್ಲಿ ಸಿಂಹರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಅವರು ಯಾವ ವಯಸ್ಸಲ್ಲಿ ಮನೆ ಕಟ್ತಾರೆ, ಅವ್ರಿಗೆ ಯಾವ ದಶಾಭುಕ್ತಿ, ಅವ್ರಿಗೆ ಯೋಗ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಈಗ ಹಾಗೆ ಕನ್ಯಾ ರಾಶಿಯವ್ರಿಗೆ ಯಾವಾಗ ಯೋಗ ಬರುತ್ತೆ, ಅವ್ರ ಯಾವ ರೀತಿ ಭೂಮಿ ತಗೊಂತಾರೆ, ಅವ್ರಿಗೆ ದಶಾಭುಕ್ತಿ ಯಾವಾಗ ಬರುತ್ತೆ, ಅವರು ಯಾವ ದೇವ್ರನ್ನ ಆರಾಧನೆ ಮಾಡಿದ್ರೆ ಬೇಗ ಮನೆ ಕಟ್ಟುವಂಥ ಯೋಗ, ಬೇಗ ಭೂಮಿ ಸಿಗೋವಂಥ ಯೋಗ ತಿಳಿಸ್ಕೊಡಿ ಗುರುಜಿ ಇದ್ರ ಬಗ್ಗೆ. ಕನ್ಯಾ ರಾಶಿಯವ್ರಿಗೆ ಒಂದು ಗುಟ್ಟೇನಪ್ಪ ನನ್ನ ಕಡೆಯಿಂದ ಅಂದ್ರೆ, ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಸೈಡ್ ತಗೊಳಕ್ಕಿಂತ ಮುಂಚೆ ಎಲ್ರಿಗೂ ಹೇಳ್ಕ ಬರ್ಬೇಡಿ. ಅದೇ ನಿಮಗ್ ನೆಗೆಟಿವ್. ನಾನು ಅದ್ ತಗೋಬೇಕು ಅನ್ಕೊಂಡಿದೀನಿ, ಇದ್ ತಗೋಬೇಕು ಅನ್ಕೊಂಡಿದೀನಿ, ಅಲ್ಲಿ ನೋಡಿದೀನಿ, ಮುಂದಿನ ವರ್ಷ ಕಟ್ಟಬೇಕು ಅಂತ ಇದೀವಿ. ಎಕ್ಸ್ಪೆಷಲಿ ಹೆಣ್ಮಕ್ಳು ಯಾರಿಗೂ ಹೇಳ್ಬೇಡಿ. ಹೇಳೋದ್ರಿಂದಾನೇ ಅರ್ಧ ದೃಷ್ಟಿಯಾಗಿ ಲೇಟ್ ಆಗುತ್ತೆ ನಿಮ್ಗೆ. ನೀವ್ ಯಾರ ತಾವ್ ಜಾಸ್ತಿ ಹೇಳ್ಕೊಂಬೇಡಿ, ನಾನು ಅದನ್ನ ತಗತ್ತೀನಿ ಇದನ್ನ ತಗತ್ತೀನಿ ಅಂತ. ಮತ್ತೆ ಹೆಚ್ಚು ಕನಸು ಕಾಣಬೇಡಿ. ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿ. ಈಗ ನೀವು 30-40ನೇ ತಗೋಬೇಕು ಅಂತಲ್ಲ, 20-30ನೇ ತಗೊಳ್ಳಿ. 1 ಎಕರೆನೇ ತಗೋಬೇಕು ಅಂತಿಲ್ಲ, 10 ಗುಂಟೆನೆ ತಗೊಳ್ಳಿ. ನೀವು ಅನ್ಕತಾ ಇದ್ರೆ ಅದು ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಅನ್ಕೋಬೇಡಿ, ತಗೋಬೇಕು. ನೀವು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಜೊತೆಗೆ ಇವ್ರಿಗೆ ವಿಶೇಷವಾಗಿ ಧನಾಧಿಪತಿ ಶುಕ್ರ, ಲಗ್ನಾಧಿಪತಿ ಬುಧ, ಇವರಿಬ್ರದ್ದು ಲಕ್ಷ್ಮೀನಾರಾಯಣ ಯೋಗ ಸಪೋರ್ಟ್ ಮಾಡ್ಬೇಕು. ನೋಡಿ, ಬುಧ ಸೌಮ್ಯ ಚತುರ್ಥಸ್ಥೆ ಸುಖಲಾಭೋ ಗೃಹಾಧಿಕ ಕನ್ಯರಾಶವು ಜನಶ್ರೇಷ್ಠಂ ಭವತಿ ಭೂನಿವೇಶನೇ ಅಂತ ಹೇಳ್ದ. ವಿಶೇಷವಾಗಿ ಬುಧ ಶುಕ್ರ ಚೆನ್ನಾಗಿದ್ರೆ ವಿಶೇಷ ಚೆನ್ನಾಗಿರುವಂತ ಗೃಹ ನಿರ್ಮಾಣ, ಅದು ಚತುರ್ಥದಲ್ಲಿ ಏನಾದ್ರು ಇದ್ಬಿಟ್ರೆ ಸುಂದರವಾದ ಗೃಹ ನಿರ್ಮಾಣವನ್ನ ಮಾಡುವಂತ ಯೋಗ, ಸುಖ ಎಲ್ಲವೂ ಕೂಡ ಇವರಿಗೆ ಪ್ರಾಪ್ತಿ. ಗ್ರಹ ಚೆನ್ನಾಗಿರ್ಬೇಕು. ಅದರ ಜೊತೆಗೆ ಈ ರಾಶಿಯವರಿಗೆ ಯಾವೆಲ್ಲ ಏಜ್ ಅಲ್ಲಿ ಗೃಹ ನಿರ್ಮಾಣ ಮಾಡುವಂತ, ನಿವೇಶನವನ್ನ ಖರೀದಿ ಮಾಡುವಂತ ಯೋಗ ಬರುತ್ತೆ ಅಂದ್ರೆ, ನೋಡಿ ಈ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಇವ್ರು ಕನಸು ಕಾಣೋದು ಜಾಸ್ತಿ. 25ನೇ ವಯಸ್ಸಿಂದಾನೆ ಇವ್ರು ಡಿಗ್ರಿ ಲೆವೆಲ್ ಬರ್ತಿದ್ದಂಗೆ ಕನಸು ಕಾಣಕ್ ಶುರು ಮಾಡ್ಬಿಟ್ಟಿರ್ತಾರೆ. ನಾನು ಆ ತರ ಮನೆ ಕಟ್ಟಬೇಕು, ನಾನು ಈ ತರ ಮನೆ ಕಟ್ಟಬೇಕು, ನಂದು ಈ ತರನೇ ಕಟ್ಟಬೇಕು, ಹಿಂಗೆ ಇರ್ಬೇಕು, ನನ್ ರೂಮ್ ಹಿಂಗೆ ಇರ್ಬೇಕು, ನನ್ನ ಅಡಿಗೆ ಮನೆ ಹಿಂಗೆ ಇರ್ಬೇಕು, ಈ ತರದ ಯೋಚನೆಗಳು ಶುರು ಮಾಡ್ಬಿಡ್ತಾರೆ, ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಇವ್ರಿಗೆ ನಿವೇಶನ ಗೃಹ ನಿರ್ಮಾಣ ಯೋಗ ಬರುವಂತದ್ದಿದೆಯಲ್ಲ 30ನೇ ವಯಸ್ಸಿಗೆ ಬರುತ್ತೆ. ಇಲ್ವಲ್ಲ ಗುರುಗಳೇ, ನನ್ನ ಫ್ರೆಂಡ್ ಒಬ್ರು 26ಕ್ಕೆ ತಗೋಬಿಟ್ಟವ್ರೆ ಅಂದ್ರೆ ಅವ್ರು ಸ್ಟ್ರೆಸ್ ಅಲ್ಲಿ ತಗೊಂಡಿರ್ತಾರೆ. ಅವ್ರ ನಿಜವಾದ ಯೋಗ ಸಂತೋಷಗಳು ಅವ್ರಿಗೆ ಪ್ರಾಪ್ತಿ ಆಗೋದು ಆಫ್ಟರ್ 30ನೇ. ಗೃಹ ಸೌಖ್ಯ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ. ಸೌಖ್ಯ ಸಿಗ್ಬೇಕಲ್ಲ, ಮನೆ ಕಟ್ಟೋದಲ್ಲ, ಮನೇಲಿ ನೆಮ್ಮದಿ ಸಿಕ್ಬೇಕಲ್ಲ, ಅದು ಇವ್ರಿಗೆ ಸಿಗುವಂತದ್ದು ಯಾವಾಗ ಆಫ್ಟರ್ 30. 30ನೇ ವಯಸ್ಸು, 32, 33, ಅದು ಬಿಟ್ರೆ 36, 40, 46, 50, 58 ಇಷ್ಟು ವರ್ಷಗಳಲ್ಲಿ ಇವ್ರಿಗೆ
ಗೃಹ ನಿರ್ಮಾಣ ಮಾಡುವಂತ ಯೋಗ ಪ್ರಾಪ್ತಿ ಆಗ್ತದೆ, ನಿವೇಶನವನ್ನ ಖರೀದಿ ಮಾಡುವಂತ ಯೋಗ ಪ್ರಾಪ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ಇವ್ರು ಖರೀದಿಯನ್ನ ಮಾಡ್ಬೇಕು. ಆ ವಯಸ್ಸಲ್ಲಿ ಅವ್ರಿಗೆ ಆ ಯೋಗ ಬರುತ್ತೆ, ಆ ಗ್ರಹಗತಿಗಳನ್ನ ನೋಡ್ಕೊಂಡು ತಗೊಳ್ಳೋವಂಥದ್ದು, ಕಟ್ಟುವಂಥದ್ದು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಈ ಕನ್ಯಾ ರಾಶಿಯವ್ರು ಯಾರು ಇರ್ತಾರಲ್ಲ, ಮ್ಯಾಕ್ಸಿಮಮ್ ಜನ ನಾನು ಹೇಳ್ತಾರೆ, ಅವರು ನನ್ನ ದೇವ್ರ ಮನೆ ಚೆನ್ನಾಗಿರ್ಬೇಕು, ದೇವ್ರ ಮನೆ ವಿಷಯವಾಗಿರ್ಬೇಕು, ನನ್ನ ಅಡಿಗೆ ಮನೆ ಚೆನ್ನಾಗಿರ್ಬೇಕು, ನನ್ನ ಸ್ಟೋರ್ ರೂಮ್ ಚೆನ್ನಾಗಿರ್ಬೇಕು, ನನಗೆ ವೆಂಟಿಲೇಷನ್ ಹಾಲ್ ಚೆನ್ನಾಗಿರ್ಬೇಕು, ಈ ತರದ ಯೋಚನೆಗಳನ್ನ ಅವರು ಜಾಸ್ತಿ ಮಾಡ್ತಾರೆ. ಸ್ವಲ್ಪ ದೈವಿಕವಾಗಿರ್ತಾರೆ, ಅಂದ್ರೆ ಸ್ವಲ್ಪ ಸ್ಪಿರಿಚುವಲ್ ಆಗಿ ಇವರು ಗೃಹ ನಿರ್ಮಾಣವನ್ನ ಮಾಡ್ತಾರೆ. ಮತ್ತೆ ಈ ಕನ್ಯಾ ರಾಶಿಯವರು ಸ್ವಲ್ಪ ವಾಸ್ತು ಫಾಲೋ ಮಾಡ್ತಾರೆ. ಬೇರೆ ರಾಶಿಯವ್ರಿಗೆ ಹೋಲ್ಸ್ಕೊಂಡ್ರೆ ಇವ್ರು ಒಂಚೂರು ಜಾಸ್ತಿನೇ ಪ್ಲಾನ್ ಮಾಡ್ತಾರೆ ವಾಸ್ತು ಬಗ್ಗೆ. ಸ್ವಲ್ಪ ವಾಸ್ತು ಇದೆಯಲ್ಲ ಒಂದ್ ಸ್ವಲ್ಪ ವಿಚಾರಿಸುವಂತದ್ದು ಕೆಲಸನ ಇವರು ಜಾಸ್ತಿ ಮಾಡ್ತಾರೆ. ಜೊತೆಗೆ ಇವ್ರಿಗೆ 4ನೇ ಮನೆಗೆ ಅಧಿಪತಿ ಬಂದು ಕನ್ಯಾ ರಾಶಿಯವ್ರಿಗೆ ಗುರು. ಕರೆಕ್ಟ್ ಅಲ್ವಾ? ನೋಡಿ, ಈ ಗುರು ಏನ್ ಮಾಡ್ತಾನೆ, ಚತುರ್ಥೇ ಗುರುನಾ ಯುಕ್ತೆ ಸುಖಿ ಧರ್ಮಾತ್ಮಜೋ ನರಃ ವಿದ್ಯಾವಾನ್ ಘನಸಂತೋಷಿ ಭೋಗಿ ತತ್ಪುತ್ರವಾನ್ ಭವೇ. ಅಂದ್ರೆ ಈ ವ್ಯಕ್ತಿ ಕನ್ಯಾ ರಾಶಿಯವರು ಮನೆಯನ್ನ ಕಟ್ಟದ ಮೇಲೆ ಸುಖ ಉಂಟಾಗತ್ತಂತೆ, ಸಂಪತ್ತು ಉಂಟಾಗತ್ತಂತೆ, ಉತ್ತಮ ವಿದ್ಯಾವಂತರಾಗ್ತಾರಂತೆ, ಮಕ್ಕಳ ಅಭಿವೃದ್ಧಿ ಆಗ್ತಾರಂತೆ, ಆಧ್ಯಾತ್ಮಿಕವಾಗಿ ಕೂಡ ಆ ಮನೆಯಲ್ಲಿ ಅವರು ಅಭಿವೃದ್ಧಿಯನ್ನ ಕಾಣ್ತಾರೆ. ಗುರುಗ್ರಹ ಶುಭ ಆಗಿದೆ. ನೋಡಿ, ನೋಟ್ ಪಾಯಿಂಟ್ ಇದು ವೆರಿ ಇಂಪಾರ್ಟೆಂಟ್. ಯಾರು ಚೆನ್ನಾಗಿದ್ರೆ, ಇವರ ಜಾತಕದಲ್ಲಿ ಬುಧ ಎಕ್ಸ್ಪೆಷಲಿ ಗುರು ಚೆನ್ನಾಗಿರ್ಬೇಕು. ಆ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ದೇವರ ಪೂಜೆ, ಧರ್ಮಾಚರಣೆ, ಪೂಜೆ ಪುನಸ್ಕಾರಗಳು ಎಲ್ಲ ಇರ್ತದೆ. ಮತ್ತು ತಂದೆಯಿಂದ ಅನುಗ್ರಹ, ಹಿರಿಯರ ಪಿತೃಗಳ ಆಸ್ತಿ ಬರುವಂತದ್ದು, ವಂಶಸ್ಥರ ಆಸ್ತಿ ಬರುವಂತದ್ದು, ಮಕ್ಕಳು ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುವಂತದ್ದು, ಗೃಹ ನಿರ್ಮಾಣಗಳು ಹೆಚ್ಚೆಚ್ಚು ಮಾಡುವಂತದ್ದು, ದೊಡ್ಡ ಜಮೀನ್ ತೆಗೆದುಕೊಳ್ಳುವಂತ ಯೋಗಗಳು ಇವೆಲ್ಲ ಆಗುತ್ತೆ. ಅಕಸ್ಮಾತ್ ಕೆಟ್ಟ ಗುರು ಜಾತಕದಲ್ಲಿ ನೀಚನಾಗೋ ದುಸ್ಥಾನದಲ್ಲೋ ಅಶುಭನಾದ ಅಂತ ಇಟ್ಕೊಳ್ಳೋಣ, ಅವ್ರ ಮನೇಲಿ ಧರ್ಮಾಚರಣೆ ಇರಲ್ಲ, ಪೂಜೆ ಪುನಸ್ಕಾರ ಮಾಡಲ್ಲ, ಯಾರ್ದೋ ತೋರ್ಸಕ್ಕೋಸ್ಕರ ಇವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಗೃಹ ನಿರ್ಮಾಣ ಬೇಗ ಅನುಕೂಲ ಆಗಲ್ಲ, ಮನೆ ಕಟ್ಟಕ್ ಬೇಗ ಆಗಲ್ಲ. ಮತ್ತು ಅವ್ರಿಗೆ ಆ ಮನೆಗೆ ಹೋದ್ಮೇಲೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ, ಕಿಡ್ನಿಗೆ ಸಂಬಂಧಪಟ್ಟಂತ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಮತ್ತು ಎಜುಕೇಶನ್ ಇಶ್ಯೂಸ್, ಅಥವಾ ಎಜುಕೇಶನ್ ಮಾಡೋರೆ, ಓದವ್ರೆ, ಅವ್ರ ಮನೇಲಿ ಕೆಲಸ ಸಿಗ್ತಾ ಇಲ್ಲ ಅವ್ರಿಗೆ. ಅವ್ರ ಮನೆಗೆ ಹೋದಾಗ ಆ ರೀತಿ ಆಗ್ತಾ ಇದೆ. ಸರ್, ನಮ್ಮ ಮಗ ವೆಲ್ ಎಜುಕೇಟೆಡ್ ಸರ್, ಕೆಲಸ ಸಿಗ್ತಿಲ್ಲ, ಬಿಕಾಸ್ ಆಫ್ ಯುವರ್ ಗುರು, ಇವರ ಜಾತಕ ನೆಗೆಟಿವ್ ಇದೆ. ಅದಕ್ಕೆ ನಾವು ಗೃಹ ನಿರ್ಮಾಣ ಮಾಡುವಾಗ, ಮನೆ ಕಟ್ಟುವಾಗ ಎಲ್ಲ ವಿಚಾರಗಳನ್ನ ಯಾಕೆ ನೋಡ್ರಪ್ಪ ಅಂದ್ರೆ ಇದೇ ಕಾರಣಕ್ಕೆ. ಅದಕ್ಕೆ ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ, ಗುರು ವೀಕ್ ಇದಾನ, ಕೆಲವು ಪರಿಹಾರಗಳು ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ ಮನೆ ಕಟ್ಟಿ, ಹೆಚ್ಚು ದೇವ್ರ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿ, ಅಡಿಗೆ ಮನೆ ಚೆನ್ನಾಗಿ ಇಟ್ಕೊಳ್ಳಿ, ದೇವತಾ ಆರಾಧನೆಯನ್ನ ನಾವು ಮಾಡಿ ಅಂತ ಹೇಳ್ತೀವಿ. ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ಭಂಡಾರ ದುಡ್ಡನ್ನ ಇಡುವಂತ ಜಾಗ ಎಲ್ಲಿರುತ್ತೋ ಅಲ್ಲಿ ಗುರು ವಾಸ ಮಾಡ್ತಾನೆ ಅಂತ. ಅರ್ಥ ಆಯ್ತಾ? ಅದನ್ನ ನಾವು ನೀಟಾಗಿ ಇಟ್ಕೋಬೇಕು. ಅದಕ್ಕೆ ನಾ ಯಾವಾಗ್ಲೂ ಏನ್ ಹೇಳ್ತಿರ್ತೀನಿ ಅಂತಂದ್ರೆ, ಶುಕ್ರ ರವಿ ಇದಾನಲ್ಲ, ಆ ರವಿ ಬಂದು ದೇವರ ಮನೆಯಲ್ಲಿ ವಾಸ. ಚಂದ್ರ ಇದಾನಲ್ಲ, ಅವನು ಸ್ನಾನ ಗೃಹದಲ್ಲಿ ವಾಸ. ಚಂದ್ರ ಶುಕ್ರ ಕುಜ ಇದಾನಲ್ಲ, ಕುಜ ಅಡಿಗೆ ಮನೆಯಲ್ಲಿ ವಾಸ. ಬುಧ ಸ್ಟಡಿ ರೂಮ್ ಅಲ್ಲಿ ವಾಸ ಮಾಡ್ತಾನೆ. ಗುರು ದುಡ್ಡನ್ನು ಇಡುವಂತ ಜಾಗ. ಶುಕ್ರ ಶಯನ ಗೃಹದಲ್ಲಿ ವಾಸ ಮಾಡ್ತಾನೆ. ಯಾವೆಲ್ಲ ಗ್ರಹಗಳು ಎಲ್ಲೆಲ್ಲಿ ಬಹಳ ಇಂಪಾರ್ಟೆಂಟ್. ರಾಹು ಕೇತುಗಳು ಮನೆಯ ಸುತ್ತ ವಾಸ ಮಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ನಾ ಯಾವಾಗ್ಲೂ ಏನ್ ಹೇಳ್ತೀನಿ ಅಂತಂದ್ರೆ, ಮತ್ತು ಶನಿ ಇದಾನಲ್ಲ, ಶನಿ ಮನೆಯ ಹೊರಭಾಗದಲ್ಲಿ ಸೇವಕರಿರುವಂತಹ ಜಾಗ. ಮತ್ತು ನಾವು ಸ್ಟೋರ್ ರೂಮ್ ಗಳು ಇರ್ತೀವಿ, ಸ್ಟೋರ್ ರೂಮ್ ಇರುವಂತ ಜಾಗ, ಹಸು ಕರುವನ್ನ ಕಟ್ಟುವಂತ ಜಾಗ, ಇಲ್ಲೆಲ್ಲ ಶನಿ ವಾಸ ಮಾಡ್ತಾನೆ. ಗುರುಜಿ, ಈಗ ಮನೆ ಅಂದ್ರೆ ಗ್ರಹಗಳು ಇರ್ತಾರೆ, ನಮ್ ಜಾತಕದಲ್ಲೂ ಆ ಗ್ರಹಗಳು ಕೆಟ್ಟಿದ್ದಾಗ ಕುಜನ್ ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ ಅಡಿಗೆ ಮನೆ ಚೆನ್ನಾಗಿ ಇಟ್ಕೋಬೇಕು. ನಿಮಗ್ ಸಂತಾನ ಚೆನ್ನಾಗಿ ಆಗ್ಬೇಕು ಅಂದ್ರೆ ಶುಕ್ರ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ನೀವು ಫಸ್ಟ್ ನಿಮ್ ರೂಮನ್ ಕ್ಲೀನ್ ಆಗಿ ಇಟ್ಕೊಳ್ಳಿ, ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಂಗೆ ಈ ಕನ್ಯಾ ರಾಶಿಯವರು ಫಸ್ಟ್ ಇಂಪಾರ್ಟೆಂಟ್ ಅಡಿಗೆ ಮನೆ, ದೇವ್ರ ಮನೆಯನ್ನ, ಮತ್ತು ನೀವು ದುಡ್ಡಿಡುವಂತ ಜಾಗವನ್ನ, ಧನ ಭಂಡಾರವನ್ನ ತುಂಬಾ ನೀಟಾಗಿ ಇಟ್ಕೋಬೇಕು. ಫೈನಾನ್ಷಿಯಲಿ ಪ್ಲಾನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಗಳನ್ನ ಇವರು ಫೇಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ನೀವೇನ್ ಮಾಡಬೇಕು, ಒಂದು ಗೃಹ ನಿರ್ಮಾಣ ಮಾಡುವಂತ ಮೊದಲು ಮನೆಯ ಗಂಡು ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುವಂತದ್ದು, ಮನೆಯಲ್ಲಿ ಗುರು ಮತ್ತೆ ಬುಧನಿಗೆ ಸಂಬಂಧಪಟ್ಟಂತ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಹೋಮಗಳನ್ನ ಮಾಡುವಂಥದ್ದು. ಮತ್ತೆ ಗುರುವಾರದ ದಿನ ಕುಲದೇವರು ಅಥವಾ ದಕ್ಷಿಣಾಮೂರ್ತಿ ಶಿವನ ದರ್ಶನ, ಅದು ಬುಧವಾರದ ದಿನ ವಿಷ್ಣು ಭೂವಾರ ಸ್ವಾಮಿಯ ದರ್ಶನವನ್ನ ಮಾಡೋದ್ರಿಂದ ಕೂಡ ಈ ದೋಷಗಳು ಕಮ್ಮಿ ಆಗುತ್ತೆ. ಮತ್ತೆ ಮನೆಯಲ್ಲಿ
ನೀವೇನ್ ಮಾಡ್ಬೇಕು, ಒಬ್ರು ಗುರುವಿಗೆ ಸಂಬಂಧಪಟ್ಟಂತ, ಬುಧನಿಗೆ ಸಂಬಂಧಪಟ್ಟಂತ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಜೊತೆಗೆ ಆಗಾಗ್ಗೆ ನಿಮ್ಗೆ ಇಷ್ಟವಾಗಿರುವಂತ ಗುರುವಿನ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಬರುವಂತದ್ದು, ಸಾಯಿಬಾಬಾ ಟೆಂಪಲ್, ರಾಘವೇಂದ್ರ ಸ್ವಾಮಿ ಟೆಂಪಲ್, ಮಲೆ ಮಹದೇಶ್ವರ ಸ್ವಾಮಿ ಟೆಂಪಲ್, ಯಡೂರು ಸಿದ್ಧಲಿಂಗೇಶ್ವರ ಟೆಂಪಲ್, ಈ ತರ ಯಾವ್ದೋ ಗುರುಗಳ ಕ್ಷೇತ್ರ ದರ್ಶನವನ್ನ ಮಾಡುವಂಥದ್ದು, ಅಥವಾ ನಿಮ್ಮ ಕುಲದೇವರು ಅಲ್ಲಿ ಅಥವಾ ನಿಮ್ಮ ಕುಲ ಗುರುಗಳನ್ನ ಮನೆ ಕರೆದವ್ರು ಪಾತ್ ಪೂಜೆ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಗೃಹ ದೋಷಗಳು ಕಮ್ಮಿ ಆಗುತ್ತೆ ಮತ್ತು ಆ ಮನೆಯಲ್ಲಿ ವಾಸ ಮಾಡುವಂತ ಯೋಗ ಕೂಡ ಅವ್ರಿಗೆ ಪ್ರಾಪ್ತಿ ಆಗುತ್ತೆ. ಗುರುಜಿ, ಅವ್ರಿಗೆ ಯಾವ ತರ ಜಮೀನ್ ಸಿಗ್ಬೋದು? ಕನ್ಯಾ ರಾಶಿಯವರು ಇದಾರಲ್ಲ, ಇಂಥವ್ರಿಗೆ ಫಲವತ್ತಾಗಿರುವಂತ ಜಮೀನು ಮತ್ತು ಹಳದಿ ಬಣ್ಣ ಇರುವಂತ ಜಮೀನ್ ಸಿಗುವುದು ಅಂತಂದ್ರೆ, ಆ ಮಣ್ಣು ಹಳದಿ ಬಣ್ಣದಲ್ಲಿ ಇರುತ್ತೆ ಅಂತ. ಅದಕ್ಕೆ ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ, ಗುರು ಅಂದ್ರೆ ಬ್ರಾಹ್ಮಣ ವರ್ಣದ ಶುದ್ಧವಾಗಿರುವಂತಹ ಭೂಮಿ ಅವರಿಗೆ ಸಿಗುತ್ತೆ ಮತ್ತು ಫಲವತ್ತಾಗಿರುವಂತ ಜಮೀನನ್ನ ತೆಗೆದುಕೊಳ್ಳುವಂತ ಯೋಗ ಇವರಿಗೆ ಪ್ರಾಪ್ತಿ ಆಗತ್ತೆ. ಮತ್ತು ಇವರು ಯಾರೆಲ್ಲ ಇದಾರಲ್ಲ, ಇಲ್ಲಿ ಯಾರ್ದೋ ಒಬ್ರು ಗುರುಗಳ ಸಾನ್ನಿಧ್ಯ ಅಕ್ಕಪಕ್ಕ ಇರುತ್ತೆ. ಇವ್ರು ಮೂಲ ವಂಶಸ್ಥರಿರ್ತಾರಲ್ಲ, ಗುರುವಿನ ಸಾನ್ನಿಧ್ಯ ಇರ್ತದೆ, ಅಥವಾ ಅವರು ಮೂಲತಃ ಅವರು ಫ್ಯಾಮಿಲಿ ಯಾವ್ದೋ ಒಂದು ಮಠಮಾನ್ಯಗಳಿಗೆ ನಡ್ಕೋತಾ ಇರ್ತಾರೆ, ಗುರು ಗದ್ದಿಗೆಗಳಿಗೆ ನಡ್ಕೊಳ್ಳುವಂತ ಕುಟುಂಬದವರು ಇವರಾಗಿರ್ತಾರೆ ಅನ್ನುವಂಥದ್ದನ್ನ ಇದು ಇಂಡಿಕೇಟ್. ಈಗ ಆ ತರ ಜಮೀನ್ ಅವ್ರು ತಗೊಂಡಿರ್ತಾರೆ, ಇಲ್ಲ ತಗೊಬೇಕು ಅಂದ್ರೂ ಆತರ ಜಮೀನ್ ನೋಡ್ಬಿಟ್ಟು ತಗೊಳ್ಳೋದ್ರಿಂದ ಅವ್ರಿಗೆ ಒಳ್ಳೇದಾಗತ್ತೆ. ಅಕಸ್ಮಾತ್ ಇವ್ರ ಜಾತಕದಲ್ಲಿ ಬುಧ ಮತ್ತೆ ಗುರು ಕೆಟ್ಟಿದ್ದ ಅಂತ ಇಟ್ಕೊಳ್ಳೋಣ, ಅವ್ರ ಪ್ರಾಬ್ಲಮ್ ಏನ್ ಮಾಡ್ಕೋತಾರೆ ಅಂದ್ರೆ, ನಾರ್ತ್ ಈಸ್ಟ್ ಅಥವಾ ನಾರ್ತ್ ದೋಷ ಇರ್ತಾರೆ, ಈಶಾನ್ಯ ಅಥವಾ ಉತ್ತರ ದೋಷ ಮಾಡ್ಕೊಂಡಿರ್ತಾರೆ, ಅಥವಾ ಈಶಾನ್ಯದ ಕಟ್ಟಾಗಿರುತ್ತೆ, ಅಥವಾ ಮನೆ ಕಟ್ಟುವಾಗ ಉತ್ತರ ಅಥವಾ ಈಶಾನ್ಯವನ್ನ ಬ್ಲಾಕ್ ಮಾಡ್ಕೊಂಡಿರ್ತಾರೆ, ಅಥವಾ ಮನೆ ಕಟ್ಟದ್ಮೇಲೆ ಉತ್ತರದಲ್ಲಿ ಒಂದು ಟಾಯ್ಲೆಟ್ ಇಟ್ಬಿಟ್ಟಿರ್ತಾರೆ. ಅಂದ್ರೆ ಏನಾದ್ರೂ ಸರಿ, ಈ ಎರಡು ದಿಕ್ಕುಗಳನ್ನ ಅವರು ದೋಷ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈಗ ಅದು ಮಿಸ್ ಆಗಿ ಅವ್ರಿಗೆ ಗೊತ್ತಿಲ್ಲದಲೇ ಆಗಿರುತ್ತೆ. ಕರೆಕ್ಟ್. ಅದಕ್ಕೆ ಈ ಕನ್ಯಾ ರಾಶಿ ಅವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಉತ್ತರ ದಿಕ್ಕು ಇಸ್ ವೆರಿ ಗುಡ್. ಎರಡನೇದು ಬಂದು ದಕ್ಷಿಣ ದಿಕ್ಕು ತುಂಬಾ ಒಳ್ಳೇದು, ಮತ್ತೆ ಈಶಾನ್ಯ ತುಂಬಾ ಒಳ್ಳೇದು. ಇವ್ರಿಗೆ ಉತ್ತರ, ಈಶಾನ್ಯ ಮತ್ತು ದಕ್ಷಿಣ ಈ ಮೂರು ದಿಕ್ಕುಗಳು ಇವ್ರಿಗೆ ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಆ ರಸ್ತೆ ಇರುವ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಿಕ್ಕಿನ ನಿವೇಶಗಳನ್ನ ತೆಗೆದುಕೊಂಡು ಆದಷ್ಟು ಇವ್ರನ್ನ ನಾನು ಏನ್ ಹೇಳ್ತೇನೆ ಅಂದ್ರೆ, ಉತ್ತರದ ಬಾಗಿಲು ಇಸ್ ವೆರಿ ಗುಡ್, ಉತ್ತರದ ಬಾಗಿಲು ತಗೊಳ್ಳಿ. ಆಪ್ಷನಲ್ ದಕ್ಷಿಣದ ಬಾಗಿಲು ಕೂಡ ನಿಮ್ಗೆ ಆಗತ್ತೆ. ಈ ರೀತಿಯಾಗಿ ಗೃಹ ನಿರ್ಮಾಣವನ್ನ ಮಾಡ್ಕೊಳ್ಳುವಾಗ ಎಚ್ಚರಿಕೆಯನ್ನ ತಗೊಂಡಿದ್ದೆ ಆದ್ರೆ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಇವ್ರಿಗೆ ಪ್ರಾಪ್ತಿ ಆಗುತ್ತೆ. ಜಮೀನ್ ತಗೊಬೇಕಾದ್ರೆ ಈ ದಿಕ್ ನೋಡ್ಬೋದು, ಅವ್ರ ಮನೆ ಬಾಕ್ಲಿ ಇಡ್ಬೇಕಾದ್ರೆ ಈ ದಿಕ್ಕೆಲ್ಲ ನೋಡಿ. ಮತ್ತೆ ರಸ್ತೆಗಳು ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ ತಗೋಬಹುದು, ಉತ್ತರದ ರಸ್ತೆ ಇರುವಂತ ತಗೋಬಹುದು, ಮತ್ತು ದಕ್ಷಿಣದ ರಸ್ತೆ ಇರುವಂತಹ ದಿಕ್ಕಿನದನ್ನ ಕೂಡ ಇವರು ತೆಗೆದುಕೊಳ್ಳೋದ್ರಿಂದ ಇವ್ರಿಗೆ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ. ಅದು ಡೌಟೇ ಬೇಡ. ಮತ್ತೆ ಯಾವ ದಶಾ ಇವರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಇವ್ರಿಗೆ ಸಾಮಾನ್ಯವಾಗಿ ನೋಡಿ, ಬುಧ ದೇಶ ಇಸ್ ವೆರಿ ಗುಡ್, ಅತ್ಯಂತ ಶುಭ. ಶುಕ್ರ ದೇಶೆ ಮತ್ತು ಗುರು ದೇಶೆ, ಈ ಮೂರು ಬುಧ ಗುರು ಶುಕ್ರ ದಶೆಗಳು ಇವ್ರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ಇವರು ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತವ್ರು ಗುರುವಾರದ ದಿನ ನಿವೇಶನಗಳನ್ನ ಮಾರಬಾರ್ದು, ಮನೆಯನ್ನ ಮಾರಬಾರ್ದು. ಮಾರದ್ರೆ ಏನಾಗುತ್ತೆ, ದರಿದ್ರತೆ ಜಾಸ್ತಿ ಆಗ್ಬಿಡ್ತದೆ, ಮತ್ತೆ ಅದನ್ನ ತೆಗೆದುಕೊಳ್ಳಕ್ ಆಗದೇ ಇರುವಂತ ಒಂದು ಪರಿಸ್ಥಿತಿಗಳು ಕೂಡ ಬರ್ಬೋದು. ಮತ್ತೆ ಅದನ್ನ ಮಾರದ ಮೇಲೆ ಲಾಸಸ್ ಎಷ್ಟೋ ವರ್ಷಗಳು ಇವರು ಲೈಫಲ್ಲಿ ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಅದಕ್ಕೆ ಅದರಿಂದ ಈ ಕನ್ಯಾ ರಾಶಿಯಲ್ಲಿ ಯಾರೆಲ್ಲ ಜನನಾಗಿರ್ತೀರಿ, ಅವರು ಗುರುವಾರದ ದಿನ ನಿವೇಶನಗಳನ್ನ, ಮನೆಗಳನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡಬೇಡಿ. ಇದಿಷ್ಟು ಕೂಡ ಮತ್ತೆ ಮಂತ್ರ ಓಂ ರಾಮ್ ರೀಂ ರೋಂ ಸಹ ಬೃಹಸ್ಪತಯೇ ನಮಃ ಜಪ ಮಾಡಿ, ಗೋ ಸೇವೆ ಮಾಡಿ, ಅದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಗುರುವಾರದ ದಿನ ಕಡ್ಲೆಕಾಳು ದಾನ ಮಾಡಿ ಶಿವನ್ ಟೆಂಪಲ್ಗೆ. ಈ ತರದ್ದು ಮಾಡೋದ್ರಿಂದ ಏನಾಗುತ್ತೆ, ನಿವೇಶನ, ಕಟ್ಟಡ ಅಥವಾ ಲೋನು, ಗೃಹ ನಿರ್ಮಾಣ ಅನ್ನುವಂಥ ವಿಚಾರ ಬಂದಾಗ ಆ ದೋಷಗಳು ನಿಮ್ಗೆ ಕಡಿಮೆ ಆಗುತ್ತೆ. ಅದರಿಂದ ನೀವು ಅಭಿವೃದ್ಧಿಯನ್ನ ಕಾಣ್ಬೋದು ಅಂತ ಹೇಳ್ತಾ, ಕನ್ಯಾ ರಾಶಿಯವರು ಯಾವ ದಶಾಭುಕ್ತಿಯಲ್ಲಿ ಗೃಹ ನಿರ್ಮಾಣಕ್ಕೆ ಒಳ್ಳೇದು ಮತ್ತು ಯಾವ ದಿಕ್ಕಿನದು, ಯಾವ ಏಜ್ ಅಲ್ಲಿ ನೀವು ತಗೋಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನ ಹರ್ಷ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದೀವಿ ಇವ್ರಿಗೆ. ಮುಂದಿನ ಸಂಚಿಕೆಯಲ್ಲಿ ಬೇರೆ ರಾಶಿಯ ಬಗ್ಗೆ ಮಾತಾಡೋಣ. ಹೆಚ್ಚಿನ ವಿಚಾರಗಳು ಚರ್ಚೆ ಮಾಡಬೇಕು, ತಿಳ್ಕೋಬೇಕು ಅನ್ನುವಂಥದ್ದಿದ್ರೆ ಖಂಡಿತ ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.